ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆ ಸ್ತುತಿಗೆ ಹೋಗುವ. ನಮ್ಮ ತಂದೆ ಆದ ದೇವರಿಗೆ ನಾವು ಎಲ್ಲರೂ ಸೇರಿ ಆರಾಧನೆ ಮಾಡುವ, ಸ್ತುತಿ ಮಾಡುವ, ಆತನ ನಾಮವನ್ನು ಮಹಿಮೆ ಪಡಿಸುವ ಆತನ ಮಕ್ಕಳಾಗಿದ್ದೇವೆ ನಾವು. ಅದಕ್ಕೋಸ್ಕರ ಒಂದು ವಾಕ್ಯ ಓದುವ. 113 ಕೀರ್ತನೆ ಅಲ್ಲಿ ಹೀಗೆ ಹೇಳ್ತದೆ: ಯಾಹುವಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. ಇಂದಿನಿಂದ ಯುಗಾಂತರಕ್ಕೂ ಯೆಹೋವನ ನಾಮ ಕೀರ್ತಿಸಲ್ಪಡಲಿ. ಯೆಹೋವನ ನಾಮವು ಮೂಢನಿಂದ ಪಡುವನವರಿಗೂ ಸ್ತುತಿ ಹೊಂದಲಿ. ಏಕೆಂದರೆ ದೇವರು ಸ್ತುತಿ ಹೊಂದಿಕೆ ಯೋಗ್ಯನಾಗಿದ್ದಾನೆ, ಮಹಿಮೆಗೆ ಯೋಗ್ಯನು, ಆರಾಧನೆ ಯೋಗ್ಯನು. ನಾವೆಲ್ಲರೂ ಸೇರಿ ಮೂಡಲು ಪಡುವರಿಂದ ಎಲ್ಲರೂ ಸೇರಿ ನಾವು ಆತನ್ನು ಆರಾಧಿಸುವ, ಆತನ್ನು ಸ್ತುತಿಸುವ. ತಂದೆ, ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ನಿನ್ನ ಅಭಿಷೇಕದಿಂದ ತುಂಬಿಸು ನಮ್ಮನ್ನು. ಕರ್ತನೇ, ನಿನ್ನನ್ನು ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ನೀನು ಚಲಿಸಬೇಕು. ಕರ್ತನೇ, ನೀನು ಮಹಿಮೆ ಹೊಂದಬೇಕು. ನೀನು ಮಹಿಮೆ ಹೊಂದಿಕೆಯಲ್ಲಿ ಯೋಗ್ಯನಾಗಿದೆ, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಯೋಗ್ಯನಾಗಿದೆ. ಕರ್ತನೇ, ನೀನು ಮಾತ್ರ ಯೋಗ್ಯನಾಗಿದೆ. ತಂದೆ, ಮುಂದಿನ ಸಮಯ ನಮಗೆ ನಡೆಸಬೇಕಂತ ನಾನು ಪ್ರಾರ್ಥನೆ. ಪರಿಶುದ್ಧಾತ್ಮನೇ, ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮನೇ, ನೀನು ನಡೆಸು ಎಂದು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮ ತಂದೆ, ಆಮೆನ್. ನಾವೆಲ್ಲರೂ ಸೇರಿ ಸ್ತುತಿಸುವ, ಆತನ ಆರಾಧಿಸುವ, ಆತನ ನಾಮವನ್ನು ಮಹಿಮೆಪಡಿಸುವ. ಮಾಡಿದ ಉಪಕಾರಗಳೆಲ್ಲವನ್ನೂ ಸ್ವಾಮಿ, ನೀನು ಮಾಡಿದ ಉಪಕಾರ ನಾವು ಒಂದನ್ನು ಮರೆಯದೆ ನಿನ್ನ ನಾಮಕ್ಕೆ ನಾವು ಸ್ತುತಿಸುತ್ತೇವೆ. ಕೃತಜ್ಞತೆಯಿಂದ ತುಂಬುವರು, ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವರು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿರೆಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ
ಸ್ತೋತ್ರಪ್ಪ ತಂದೆ. ರಾಜಾದಿರಾಜನಿಗೆ ಸ್ತೋತ್ರ ದೇವಾನಿಗೆ ಸ್ತೋತ್ರ ಕರ್ತನೇ. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು. ಹಾಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಮಹಿಮೆ ನಿನಗೆ. ಓ ಗ್ಲೋರಿ ಗ್ಲೋರಿ ತಂದೆ ನಿನಗೆ ಸ್ತೋತ್ರ. ನನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ಸಮಯದಲ್ಲಿ ನಾವೆಲ್ಲರೂ ಪುನಃ ಆತನಿಗೆ ಸ್ತುತಿಸುವ, ಆರಾಧಿಸುವ. ತಂದೆ ನಿನಗೆ ಸ್ತೋತ್ರ. ರಾಜಾದಿರಾಜನಿಗೆ ಸ್ತೋತ್ರ. ದೇವಾನಿಗೆ ಸ್ತೋತ್ರ. ಹಾಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಮಹಿಮೆ ನಿನಗೆ. ಹಾಲೆಲೂಯಾ. ಓ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹಾಲೆಲೂಯಾ. ರಾಜಾದಿರಾಜನಿಗೆ ಸ್ತೋತ್ರ. ಹಾಲೆಲೂಯಾ. ಹಾಲೆಲೂಯಾ. ಹಾಲೆಲೂಯಾ.
ರಾಜಾದಿರಾಜನಿಗೆ ಸ್ತೋತ್ರ. ತಂದೆಯನಿಗೆ ಸ್ತೋತ್ರ. ಮಕ್ಕಳಾಗಿ ನಾವು ಕರ್ತನಿನ ಸ್ತುತಿಸಲಿಕ್ಕೆ, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಕರ್ತನೆ ಅಪ್ಪ ನಿನ್ನ ಅವಕಾಶ ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ನಾವು ಸತ್ಯದಿಂದಲೂ ಆತ್ಮದ ಆರಾಧನೆ ಮಾಡಲಿಕ್ಕೆ ನಿನ್ನ ಆತ್ಮಂದ ತುಂಬಿಸಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯ. ರಾಜಾದಿರಾಜ ರಾಜ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಗ್ಲೋರಿ, ಗ್ಲೋರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಸ್, ಥ್ಯಾಂಕ್ ಯು ಲಾರ್ಡ್. रामाच्या देवा तू का
ಕರ್ತನೆ ಸ್ತುತಿ ಆರಾಧನೆ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದೆ ನೀನು ಕರ್ತನೆ. ಮಹಿಮೆಗೆ ಯೋಗ್ಯ ನೀನು ಮಾತ್ರ ಒಬ್ಬನು ಯೋಗ್ಯನಾಗಿದೆ ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಆರಾಧನೆಗೆ ಯೋಗ್ಯ ನೀನಾಗಿದೆ ಕರ್ತನೆ. ನೀನು ಒಳ್ಳೆಯವನು ಕರ್ತನೆ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಅನುಭವ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೀವಿ. ಆಮೆನ್. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು. ಈ ಸಮಯದಲ್ಲಿ ಪ್ರಿಯರೇ, ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈಗ ದೇವರ ಪ್ರಸನ್ನತೆ, ದೇವರ ಉಪಸ್ಥಿತಿ ಇರುವಾಗ ವೇದಿಕೆ ಸಿದ್ಧವಾಗಿದೆ. ದೇವರ ಬೆಂಕಿ ನಮ್ಮ ಮಧ್ಯದಲ್ಲಿ ಉಂಟು. ಈಗ ದೇವರ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ದೇವರು ಏನು ಬಯಸ್ತಾನೆ, ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ನಿಮ್ಮ ಹತ್ರ, ನಮ್ಮ ಹತ್ರ ಮಾತಾಡ್ತಾನೆ. ದೇವರ ವಾಕ್ಯ ನಾವು ಕೇಳುವ. ಏಕೆಂದರೆ ಎಲ್ಲಿ ದೇವರ ಪ್ರಸನ್ನತೆ ಉಂಟು, ಅಲ್ಲಿ ದೇವರ ವಾಕ್ಯ ಕೇಳುವಾಗ ಅಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ನಿಮಗೆ. ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವ. ನೋಡಿ ಪ್ರಿಯರೇ, ಮನುಷ್ಯನ ಜೀವಿತದಲ್ಲಿ ಪರೀಕ್ಷೆ ಉಂಟು. ಕೆಲವು ಸರಿ ದೇವರು ಪರೀಕ್ಷೆ ಮಾಡ್ತಾನೆ. ನೋಡಿ, ನಿಮ್ಮ ಜೀವಿತದಲ್ಲಿ ನೀವು ಎಣಿಸ್ಬೋದು, ನಾನು ದೇವರಿಗೆ ತುಂಬ ಪ್ರೀತಿ ಮಾಡ್ತೇನೆ, ತುಂಬ ಪ್ರೀತಿ ಮಾಡ್ತೇನೆ ಎಂದು. ನೀವು ಖಂಡಿತ ನೀವು ಪ್ರೀತಿ ಮಾಡ್ತೀರಿ. ಅದು ದೇವರಿಗೆ ಗೊತ್ತುಂಟು ನೀವು ಎಷ್ಟು ಪ್ರೀತಿ ಮಾಡ್ತೀರಿ. ನಿಮಗೆ ಗೊತ್ತುಂಟು ಎಷ್ಟು ಪ್ರೀತಿ ಮಾಡ್ತೀರಿ ಎಂದು. ನಾನು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೇನೆ. ಖಂಡಿತ ನಿಮಗೆ ಗೊತ್ತುಂಟು, ದೇವರಿಗೆ ಗೊತ್ತುಂಟು. ಆದರೆ ಕೆಲವು ಸರಿ ದೇವರು ಪರೀಕ್ಷೆ ಮಾಡಿ ನೋಡ್ತಾನೆ, ಇವನು ಎಷ್ಟು ನನ್ನನ್ನು ಪ್ರೀತಿಸ್ತಾನೆ ಎಂದು. ಪ್ರಿಯರೇ, ಅಬ್ರಾಮನ ಜೀವಿತದಲ್ಲಿ ಅದೇ ಆಯಿತು. ಅಬ್ರಾಮನು ದೇವರನ್ನು ಹೆಚ್ಚೆಚ್ಚಾಗಿ ಪ್ರೀತಿ ಮಾಡ್ತಿದ್ದ. ದೇವರ ಹತ್ರ ಯಾವಾಗಲೂ ಅನುನ್ನತಿಯಲ್ಲಿ ಇದ್ದ ಆತನು. ಅಂಥ ವ್ಯಕ್ತಿ ಆತನು. ಆದರೆ ಪ್ರಿಯರೇ, ಅವನಿಗೆ ದೇವರು ನಿನಗೊಂದು ಮಗ ಕೊಡುತ್ತೇನೆ ಎಂದು ಅವನಿಗೆ ವಾಗ್ದಾನ ಮಾಡಿದ. ನಿನಗೊಂದು ಮಗನು ಕೊಡ್ತೇನೆ ನಾನು. ಮುಪ್ಪಿನಲ್ಲಿ ಒಂದು ಮಗನು ಅವನಿಗೆ ಹುಟ್ಟಿದ. ದೇವರು ಏನು ಮಾತಾಡ್ತಾನೆ, ಏನು ನಿಮಗೆ ಪ್ರಾಮಿಸ್ ಮಾಡ್ತಾನೆ, ಅದು ಆತ ನೆರವೇರುವ ದೇವರಾಗಿದ್ದಾನೆ. ಸಮಯ ಆಗ್ಬೋದು, ಆದರೆ ನೆರವೇರಿಸ್ತಾನೆ ಆತನು. ನಾವು ನೋಡ್ತೇವೆ ಆದಿಕಾಂಡ 22 ಸ್ವಲ್ಪ ಜ್ಞಾನಿಸುವನು. ಈಗ ಅಬ್ರಾಮನ ಜೀವಿತದಲ್ಲಿ ಒಂದು ಪರೀಕ್ಷೆ ಬರ್ತದೆ. ದೇವರೊಂದು ಪರೀಕ್ಷೆ ಮಾಡ್ತಾನೆ ಇವನಿಗೆ. ಏಕೆಂದರೆ ಅಬ್ರಾಮನ ಜೀವಿತದಲ್ಲಿ ಮಗನು ಹುಟ್ಟಿದ ನಂತರ ಅವನ ಪ್ರೀತಿ ಕಡಿಮೆ ಆಗಿದೆ. ಅದು ದೇವರಿಗೆ ಗೊತ್ತಾಯಿತು. ದೇವರದ್ದು ಇದ್ದ ಪ್ರೀತಿ ಕಡಿಮೆ ಆಗಿ ಅವನು ತನ್ನ ಮಗನಲ್ಲೇ ಯಾವಾಗಲೂ ಸಂತೋಷಿಸುತ್ತಿದ್ದ. ಏಕೆಂದರೆ ಅವನಿಗೆ ಹುಟ್ಟಿದ ಮಗನ ಯಾರು? ಈಸಾಕನು. ಈಸಾಕನೆಂದರೆ ಯಾರು? ಅವನು ಯಾವಾಗಲೂ ನೆಗಡುವವನು. ಅವನು ಯಾವಾಗಲೂ ತನ್ನ ಈಸಾಕನಲ್ಲಿ ಸಂತೋಷದಲ್ಲಿದ್ದ. ಹೆಚ್ಚು ಸಮಯ ಆತನು ತನ್ನ ಮಗನಲ್ಲಿ ಕಳೆಗೊಳ್ತಿದ್ದ. ಮಗನಲ್ಲಿ ಇದ್ದ ಸಮಯ ಅವನು ತಗೊಳ್ತಿದ್ದ. ದೇವರಲ್ಲಿ ಸಮಯ ತಗೊಳ್ತಿರ್ಲಿಲ್ಲ ದೇವರೊಟ್ಟಿಗೆ. ಅದಕ್ಕೋಸ್ಕರ ಒಂದು ದಿವಸ ದೇವರು ಆತನಿಗೆ ಹೇಳ್ತಾನೆ, 22:1 ನಾವು ಓದುವ, ಈ ಸಂಗತಿಗಳು ಆದ ಮೇಲೆ, ಈ ಸಂಗತಿಗಳು ದೇವರೆಲ್ಲ ನೋಡಿದ. ಈಗ ಪ್ರಿಯರೇ, ಎಲ್ಲ ನೋಡಿ, ಈ ಸಂಗತಿಗಳು ಆದ ಮೇಲೆ ಎಂದು ಸತ್ಯವೇದ ಹೇಳ್ತದೆ ಅಲ್ಲಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಏನು ಮಾಡಿದನು ಆತನು? ಪ್ರಿಯರೇ, ಅಬ್ರಾಮನನ್ನು ಪರಿಶೋಧಿಸಿದನು ಆತನು. ಪರೀಕ್ಷೆ ಮಾಡಿದನು ಅಬ್ರಾಮನಿಗೆ.
ಟೆಸ್ಟ್ ಮಾಡಿದನು. ಪ್ರಿಯರೇ, ಎಲ್ಲರ ಜೀವಿತದಲ್ಲಿ ಒಂದು ಟೆಸ್ಟಿಂಗ್ ಉಂಟು. ಅದು ಕಹಿಯಾಗಿಬಿರೋದು, ಸಿಹಿಯಾಗಿ ಇರ್ಬೋದು. ಆದರೆ ಎಲ್ಲರ ಜೀವಿತದಲ್ಲಿ ಒಂದು ಟೆಸ್ಟಿಂಗ್ ಉಂಟು. ನಾವು ತಿಳಿಕೊಂಡರೆ ಒಳ್ಳೆಯದು. ಈಗ ಅಬ್ರಾಮನ ಜೀವಿತದಲ್ಲಿ ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆದನು. ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಇಗೋ ಇದ್ದೇನೆ, ಇಲ್ಲಿದ್ದೇನೆ ನಾನು. ದೇವರು ಕರೆಯುತ್ತಾನೆ, ಅಬ್ರಾಮ ಹತ್ರ ಮಾತಾಡ್ತಾನೆ, ಇಗೋ ಇದ್ದೇನೆ ಹೇಳ್ತಾನೆ. ಆತ ಇಲ್ಲಿದ್ದೇನೆ ನಾನು. ಎರಡನೇ ವಾಕ್ಯಲ್ಲಿ ಹೇಳ್ತದೆ, ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕೆಂದು ಅಂದನು. ಹೇಗೆ ಆಗ್ಬೋದು? ನಿನಗೆ ಒಬ್ಬನೇ ಮಗನನ್ನು ಈಗ ನಾನು ತೋರಿಸುವ ಮೋರಿಯ ಬೆಟ್ಟಕ್ಕೆ ಹೋಗಬೇಕು. ನೀನು ಆ ಬೆಟ್ಟಕ್ಕೆ ಹೋಗಿ ನಿನ್ನ ಮಗನನ್ನು ಸರ್ವಾಂಗ ಹೋಮ ಮಾಡಬೇಕು, ಯಜ್ಞ ಮಾಡಬೇಕು. ಹೇಗೆ ಆಗ್ಬೋದು ತಂದೆಗೆ? ಈಗ ದೇವರು ಅವನ ಮಗನನ್ನು ಯಜ್ಞ ಮಾಡು ಎಂದು ಹೇಳ್ತಾನೆ. ಮಕ್ಕಳಿಲ್ಲದವನು, ಸತ್ಯವೇದ ಹೇಳ್ತದೆ, ಅವನು 75 ವರ್ಷ ಇರುವಾಗ ದೇವರೊಂದು ವಾಗ್ದಾನ ಮಾಡಿದ ಅವನಿಗೆ, ನಿನಗೆ ಒಂದು ಮಗನು ಕೊಡ್ತೇನೆ. ನಿನ್ನ ಮಗನಿಗೆ ನಿನಗೆ ಅಂದರೆ ದೇವರು ಆಶೀರ್ವದಿಸಿದ ಮಗನು, ನಿನಗೊಂದು ಮಗನು ಕೊಡ್ತೇನೆಂದು ಹೇಳಿದ್ದಾನೆ. ಆದರೆ ಮಗ ಹುಟ್ಟಿಲ್ಲ ಅವನಿಗೆ. ಈ ಮಗನು ಯಾವಾಗ ಹುಟ್ಟಿದ್ದು? 100 ವರ್ಷ ಆಗುವಾಗ 25 ವರ್ಷ ಕಾಯ್ದನು ಆತನು. ಪ್ರಿಯರೇ ನೋಡಿ, 12ನೇ ವಾಕ್ಯದಲ್ಲಿ ಆತನು ಏನು ಹೇಳ್ತಾನೆ ನೋಡಿ. 12ನೇ ವಾಕ್ಯದಲ್ಲಿ ಆತನು, ದೇವರು ಅಬ್ರಾಮ ಹತ್ರ ಮಾತಾಡ್ತಾನೆ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಕಾಶಿಗೆ ತರುವೆನು. ಅಂದರೆ ನಿನಗೆ ನಾನು ಆಶೀರ್ವಾದ ಮಾಡ್ತೇನೆ, ದೊಡ್ಡ ಜನಾಂಗವಾಗಿ ನಿನಗೆ ಕೊಡ್ತೇನೆ ಎಂದು ಹೇಳ್ದ. 12ನೇ ಅಧ್ಯಾಯದಲ್ಲಿ ಮಾತಾಡಿದ ದೇವರು ಅವನ ಹತ್ರ ಮಾತಾಡಿದ, ನಿನ್ನ ಮುಖಾಂತರ ಅದು ದೊಡ್ಡ ಜನಾಂಗ ಆಗ್ತದೆ. ಅಲ್ಲಿ ಮುಂದೆ ಹೇಳ್ತಾನೆ ಆತನು, ನೀನು ಆಶೀರ್ವಾದ ನಿಧಿಯಾಗುವಿ ಹೇಳ್ತಾನೆ. ಅವನಿಗೆ ದೇವರು ಹೇಳ್ತಾನೆ, ನೀನು ಆಶೀರ್ವಾದ ನಿಧಿಯಾಗುವಿ. ಪುನಃ ಹೇಳ್ತಾನೆ, ನಿನ್ನನ್ನು ಅರಸಿದವರನ್ನು ಅರಸುವೆನು, ನಿನ್ನನ್ನು ಶಪಿಸಿದವನನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಎಲ್ಲ ಜಾತಿ, ಕುಲ, ಭಾಷೆ ಜನರಿಗೆ ಆಶೀರ್ವಾದ ಉಂಟಾಗ್ತದೆ ಎಂದು ಇಲ್ಲಿ ಹೇಳಿದಾತನು. ಮೊದಲೇ ದೇವರ ದೊಡ್ಡ ಯೋಜನೆ ಇತ್ತು. ಇವತ್ತು ಮಾನವನು ಕ್ರಿಸ್ತ ಯೇಸುವಿನ ಮುಖಾಂತರ ರಕ್ಷಣೆ ಹೊಂದುತ್ತಾನಲ್ಲ, ಎಲ್ಲ ಅಬ್ರಾಮನ ಸಂತತಿಗೆ ಸೇರ್ತಾನೆ. ಯಾವ ಜಾತಿ ಇರಲಿ, ಕುಲ ಇರಲಿ, ಭಾಷೆ ಇರಲಿ, ಏನಿರಲಿ, ಆತನು ಯಾವಾಗ ಕ್ರಿಸ್ತ ಯೇಸುವಿನಲ್ಲಿ ಬರ್ತಾನೆ, ಆತನು ಕ್ರಿಸ್ತ ಯೇಸುಗೆ ಸ್ವೀಕಾರ ಮಾಡ್ತಾನೆ, ಆಗ ಅವನು ಅಬ್ರಾಮನ ಸಂತತಿಗೆ ಸೇರ್ತಾನೆ. ಏಕೆ? ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾನೆ, ನಿನ್ನ ದೊಡ್ಡ ಜನಾಂಗವಾಗಿ ನಿನಗೆ ಮಾಡ್ತೇನೆ, ನಾನು ಆಶೀರ್ವಾದ ನಿಧಿಯಾಗಿ ನಿನಗೆ ಮಾಡ್ತೇನೆ ಎಂದು ಹೇಳ್ತಾನೆ. ಆಗ ಅಬ್ರಾಮನು ಯಾರಿದ್ದಾನೆ? ಅಬ್ರಾಮನೊಟ್ಟಿಗೆ ಒಬ್ಬನೇ ಇದ್ದ, ಹೆಂಡತಿ ಇದ್ದಳು, ಯಾರಿಲ್ಲ. ವಾಗ್ದಾನ ಮಾಡಿದ್ದಾನೆ ಆತನಿಗೆ. ಈಗ 15ನೇ ಅಧ್ಯಾಯದಲ್ಲಿ
ಪುನಃ ನಾ 15ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಈ ಸಂಗತಿಗಳನ್ನು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನ್ನ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದ್ದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೆ ಏನು? ನಿರಾಶೆ ಆಗಿದೆ. 12ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದ್ದೇನೆ, ದೇವರು ದೊಡ್ಡ ಜನಾಂಗವಾಗಿ ಮಾಡ್ತೇನೆಂದು ವಾಗ್ದಾನ ಮಾಡಿದ್ದೇನೆ. ಅವನಿಗೇನು ಕಾಣುವುದಿಲ್ಲ, ಒಳಗಿಂದ ನಿರಾಶೆಯಾಗಿದ್ದಾನೆ. ಮಕ್ಕಳಿಲ್ಲ, ನಿರಾಶೆಯ ಜೀವಿತ. ದೇವರು ಕೊಡ್ತಾನೆಂದು ಹೇಳ್ತಾನೆ, ಆದರೆ ಏನಿಲ್ಲ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದ್ದೇನೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೆ ಏನು? ನೋಡಿ, ಅವನ ನಂಬಿಕೆ ಕುಂದಿ ಹೋಗ್ತಾ ಉಂಟು, ದಿವಸದಿಂದ ದಿವಸ ಶರೀರ ಕುಂದಿ ಹೋಗ್ತಾ ಉಂಟು. ಮುದುಕನಾಗಿ ಬಂದಿದ್ದಾನೆ. ದೇವರು ಹೇಳಿದು ಏನಿಲ್ಲ ಜೀವಿತದಲ್ಲಿ ಆತನ. ನೋಡಿ, ನಿರಾಶೆ ಆಗಿ ಹೋಗಿದ್ದಾನೆ. ನೀನು ನನಗೆ ಏನು ಕೊಟ್ಟರೆ ಏನು ಹೇಳ್ತದೆ. ನೋಡಿ ಏನು ಹೇಳ್ತಾನೆ ನೋಡಿ, ನಾನು ಸಂತಾನವಿಲ್ಲದವನಾಗಿ ಹೋಗುವೆನದರಿಂದ ನನ್ನ ಅಸ್ಥಿ ದಮಸ್ಕದ ಎಲಿಯಜರನ ಪಾಲಾಗುತ್ತದೆ ಅಂದನು. ಅವನಿಗೆ ಒಂದು ಎತ್ತೆ, ಒಂದು ತಿಂತೆ, ನೀನು ಏನು ಕೊಟ್ಟರೆ ಏನು? ನೀನು ಏನು ಆಶೀರ್ವಾದ ಮಾಡಿ ಏನು? ಬೇರೆಯವರು ತಿಂತಾರಲ್ಲ, ಯಾರು ತಿಂತಾರೆ? ದಮಸ್ಕದ ಎಲಿಯಜರನ ಪಾಲಾಗ್ತದಲ್ಲ, ನೀನು ಕೊಟ್ಟದೆಲ್ಲ. ನನ್ನ ಮಗನಿಲ್ಲಲ್ಲ, ಹುಟ್ಟಲಿಲ್ಲಲ್ಲ, ನಿರಾಶೆ ಆಗ್ತಾ ಇದ್ದಾನೆ ಆತನು. ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಜರನ ಪಾಲಾಗ್ತದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವ ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರತಂದು, ಹೊರಗೆ ತರ್ತಾನೆ. ಈಗ ಕುಂದಿ ಹೋಗಿದ್ದಾನೆ, ನಂಬಿಕೆ ಕುಂದಿ ಹೋಗಿದೆ, ಏನಿಲ್ಲ. ಆದರೆ ದೇವರವನಿಗೆ ಬಿಡುವುದಿಲ್ಲ. ಇವನೀಗ ನಂಬಿಕೆ ಹೆಚ್ಚಾಗಬೇಕು. ಒಳಗಿಂದ ಶರೀರದಲ್ಲಿ ಕುಂದಿ ಹೋಗಿದ್ದಾನೆ, ಪ್ರಾಯ ಆಗಿದೆ, ನಂಬಿಕೆಯಲ್ಲಿ ಕುಂದಿ ಹೋಗಿದ್ದಾನೆ. ಈಗ ದೇವರನ್ನು ಹೊರಗೆ ತರ್ತಾ ಇದ್ದಾನೆ, ಮನೆಯಿಂದ ಹೊರಗೆ ತರ್ತಾನೆ ಅವನಿಗೆ. ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಹೊರಗೆ ಕರ್ಕೊಂಡು ಆಕಾಶದ ಕಡೆಗೆ ನೋಡು ಹೇಳ್ತಾನೆ. ದೇವರು ಏನು ಹೇಳ್ತಾನೆ? ಆಕಾಶ ಕಡೆಗೆ ನೋಡು, ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು. ಆಕಾಶದಲ್ಲಿ ಏನುಂಟು? ನಕ್ಷತ್ರಗಳು ಉಂಟು. ಕೋಟ್ಯಾನ್ ಕೋಟಿ, ಬಿಲಿಯನ್ಸ್ ಆನ್ ಬಿಲಿಯನ್ಸ್ ನಕ್ಷತ್ರ ಉಂಟು. ನಿನಗೆ ಲೆಕ್ಕ ಮಾಡಲಿಕ್ಕಾಗ್ತದಾ? ಲೆಕ್ಕ ಮಾಡು ಹೇಳ್ತಾನೆ. ಲೆಕ್ಕ ಮಾಡು, ನೀನು ಲೆಕ್ಕಿಸಿ ಹೇಳ್ತಾನೆ. ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ನೀತಿವಂತನೇ ಹೇಗೆ ಆಗ್ತಿದ್ದ? ಯಾವಾಗ ದೇವರ ವಾಕ್ಯವನ್ನು ನಂಬುತ್ತಿದ್ದ ಆಗ ಅವನು ನೀತಿವಂತನಾಗ್ತಿದ್ದ. ಹಳೆಯ ಒಡಂಬಡಿಕೆಯಲ್ಲಿ ಪುಣ್ಯ ಕ್ರಿಯೆಗಳಿಂದ ಅಲ್ಲ ನೀತಿವಂತನಾಗುವುದು. ಹೊಸ ಒಡಂಬಡಿಕೆಯಲ್ಲಿ ಹೇಗೆ ನೀತಿವಂತನಾಗುವುದು? ಹೊಸ ಒಡಂಬಡಿಕೆಯಲ್ಲಿ ನೀತಿವಂತನಾಗುವುದು ಯಾವಾಗ ಯೇಸು ಕ್ರಿಸ್ತನ್ನು ಸ್ವಂತ ರಕ್ಷಕನು ಎಂದು ನಂಬಿ ಸ್ವೀಕಾರ ಮಾಡ್ತಾರೋ ಅವನ ಜೀವಿತದಲ್ಲಿ, ಆಗ ಅವನು ಸತ್ಯವೇದತೆ ಅವನು ನೀತಿವಂತನಾಗ್ತಾನೆ ಎಂದು.
ಇಲ್ಲಿ ನೀತಿವಂತನಾಗಲಿ ಎಲ್ಲ ಆಜ್ಞೆ ಪಾಲಿಸಬೇಕಿತ್ತು. ಅವರು ಆಜ್ಞೆ ಪಾಲಿಸಬೇಕು. ಪ್ರಿಯರೇ, ಸತ್ಯವೇದ ಹೇಳ್ತದೆ, ಯೋಹನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಈ ರೀತಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ, ನಾವು ಹೇಳ್ತಲ್ಲ ಯೇಸು ದೇವರನ್ನು ನಾವು ಪ್ರೀತಿಸ್ತೇವೆ. ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಹೇಳ್ತಾನೆ. ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಹೇಳ್ತಾನೆ. ಕೆಲವರು ಬಾಯಲ್ಲಿ ಖಾಲಿ ಹೇಳ್ತಾರೆ, ನಾನು ದೇವರನ್ನು ಪ್ರೀತಿಸ್ತೇನೆ, ಯೇಸುವನ್ನು ಪ್ರೀತಿಸ್ತೇನೆ, ಆಜ್ಞೆಯನ್ನು ಪಾಲಿಸುವುದಿಲ್ಲ, ದೇವರ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಇದು ಹೊಸ ಬಡವಡಿಕೆಯಲ್ಲಿ ಯೇಸು ಹೇಳಿದ್ದು, ಹಳೆ ಬಡಕೆಯಲ್ಲ. ಈಗ ನಾನು ಓದಿದ್ದು ಹೊಸ ಬಡವಡಿಕೆ. ಕೆಲವರು ಹೇಳ್ಬೋದು ನಿಮಗೆ ಅದೆಲ್ಲ ಹಳೆ ಬಡವಡಿಕೆಯಲ್ಲಿ, ಹೊಸ ಬಡವಡಿಕೆಯಲ್ಲಿ ಹಾಗೇನಿಲ್ಲ. ನಾನು ಓದಿದ್ದು ಇದು ಹೊಸ ಬಡವಡಿಕೆಯಲ್ಲಿ. ಆಜ್ಞೆ ಪಾಲಿಸಬೇಕೆಂದು ಹೇಳ್ತಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನು ನಂಬಿದನು, ಏನಾದನು? ಆತನು ನೀತಿವಂತನಾದನು. ಪ್ರಿಯರೇ, 18ನೇ ಅಧ್ಯಾಯದಲ್ಲಿ ಪುನಃ ದೇವರು 18ನೇ ಅಧ್ಯಾಯದಲ್ಲಿ ಇನ್ನೊಂದು ವಾಗ್ದಾನ ಮಾಡ್ತಾನೆ. ಅವತ್ರ ಅಬ್ರಾಮನು ಮಧ್ಯಾಹ್ನದಲ್ಲಿ ಮೆಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟನು. ಪುನಃ ಇನ್ನೊಂದು ದರ್ಶನ ಕೊಡ್ತಾ ಇದ್ದಾನೆ ಅವನಿಗೆ. ಒಂದು ದರ್ಶನವನ್ನು ಕೊಟ್ಟು, ಹೇಗೆಂದರೆ ಅಬ್ರಾಮನು ಕಣ್ಣೆತ್ತಿ ನೋಡಲು ಅವನ ಎದುರಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಅವನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ, ಯಾರೋ 3 ಪುರುಷರು ಬಂದು ನಿಂತಿದ್ದಾರೆ, ಅವನ ಮುಂದೆ ನಿಂತಿದ್ದಾರೆ. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗೂಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡಿದೆ, ಮುಂದೆ ಹೋಗಬೇಡಿರಿ, ನೀವು ದಾಸನಿರುವ ಸ್ಥಳದಲ್ಲಿ ಹತ್ತಿರ ಹಾದು ಹೋಗ್ತಿರಲ್ಲ ಎಂದು ಹೇಳ್ತಾನೆ. ಪುನಃ ಬಂದಿದ್ದಾರೆ ಆತನ ಹತ್ತಿರ, ಪುನಃ ಪ್ರಾಮಿಸ್ ಮಾಡಿದ್ದಾರೆ. ಆ ದಿವಸ ಪುನಃ ದೇವರು ಅವನಿಗೆ ಮಾತು ಕೊಟ್ಟಿದ್ದಾನೆ, ನಿನಗೊಂದು ಮಗು ಹುಟ್ಟುತ್ತಾನೆ ಅಂತ. ಅವರು ಆಲ್ರೆಡಿ ಮುದುಕರಾಗಿದ್ದಾರೆ, ಏನಿಲ್ಲ ಶರೀರದಲ್ಲಿ, ಕುಂದಿ ಹೋಗಿದೆ. ಇಲ್ಲಿ ಸತ್ಯವೇದ ಹೇಳ್ತದೆ 12ರಲ್ಲಿ, ಆಕೆಯು ಅವರು ಹೇಳುವಾಗ ನೆಗೆದಳು. ಇದು ಹೇಗೆ ಆಗುವುದೆಂದು. ಈಕೆಗೆ ಏನು ಬಂತು? ನೆಗೆ ಬಂತು. ಇದು ಹೇಗೆ ಆಗುವುದು, ಯಾವ ರೀತಿಯಲ್ಲಿ ಆಗುವುದು ಅಂದರೆ ನಿರಾಶೆ ಆಗಿ ಹೋಗಿದ್ದಾರೆ. ಅದರ ಮಧ್ಯದಲ್ಲಿ ಅಬ್ರಾಮನ ಜೀವಿತದಲ್ಲಿ ಎಷ್ಟೋ ಸಂಗತಿ ಆಗಿದೆ. ಐಗುಪ್ತದಿಂದ ಬರುವಾಗ ಹಾಗರನ್ನು ಕರ್ಕೊಂಡು ಬಂದ ಕೆಲಸ ಮಾಡಲಿಕ್ಕೆ, ಮನೆ ಕೆಲಸ ಮಾಡಲಿಕ್ಕೆ ತಂದಿದ್ದ. ನಿರಾಶೆ ಆಗಿ ಆಗುವಾಗ ಹೆಂಡತಿ ಹೇಳ್ತಾಳೆ ಅವನಿಗೆ, ನೋಡು, ದೇವರು ಹೇಳಿದ್ದು ಹೌದು, ಅದು ನಮಗೇನು ಸಿಗೋದಿಲ್ಲ ಇಷ್ಟ ತನಕ, ನಮ್ಮ ಆಸ್ತಿ ಪಾಸ್ತಿ ಉಂಟಲ್ಲ, ಈಗ ಒಂದು ಕೆಲಸ ಮಾಡು, ನಿನಗೆ ಒಂದು ಮಗು ಹುಟ್ಟಬೇಕು. ಈಗ ನಾನು ಮುದುಕಿ ಆಗಿದ್ದೇನೆ, ಆಗುವುದಿಲ್ಲ, ನೀನು ಹಾಗಾರಳ ಇದ್ದಾಳಲ್ಲ, ಅವಳ ಹತ್ತಿರ ಹೋಗು ಇವತ್ತು ರಾತ್ರಿಯಲ್ಲಿ, ನೀನು ಸಂಧಿಸು ಎಂದು ಆಕೆ ಆತನ ಹತ್ರ ಹೇಳ್ತಾ ಇದ್ದಾಳೆ. ತನ್ನ ಹೆಂಡತಿ ಹೇಳ್ತಾ ಇದ್ದಾಳೆ. ಆಕೆ ಮಾತನ್ನು ಕೇಳಿ ಆತನು ಆಕೆ ಒಟ್ಟಿಗೆ ಹೋದ. ಅಲ್ಲಿ ಒಂದು ಮಗು ಹುಟ್ಟಿದ್ದು, ಅವನೇ ಇಸ್ಮಾಯಿಲ್ ಆಗಿದ್ದಾನೆ. ಅವನ ಹೆಸರು ಇಸ್ಮಾಯಿಲ್. ವಾಗ್ದಾನದ ಮಗು ಅಲ್ಲ ಅದು. ವಾಗ್ದಾನದ ಮಗು ಸಾರರಲ್ಲಿ ಹುಟ್ಟಿದ ಮಗುವೇ ವಾಗ್ದಾನದ. ಇದು ವಾಗ್ದಾನದಲ್ಲ. ಅಬ್ರಹಾಮಿಗೆ ಮಗು ಹುಟ್ಟಿದ್ದು ಶರೀರದಲ್ಲಿ ಹುಟ್ಟಿದ್ದು. ಎಷ್ಟೋ ಗಲಿಬಿಲಿ ಆತನ ಜೀವಿತದಲ್ಲಿ ಆಯಿತು, ಎಷ್ಟು ನಿರಾಶೆ ಆದನು ಆತನು. ಆದರೆ ದೇವರು ಬಿಡಲಿಲ್ಲ. ದೇವರು ಏನು ನುಡಿದಿದ್ದಾನೆ ಅದು ಮಾಡುವನಾಗಿದ್ದಾನೆ ಆತನು. ಒಂದು ಮಾತು ದೇವರು ನುಡಿದರೆ
ದೇವರು ನೆರವೇರಿಸ್ತಾನೆ. ಆತನು ಸಮಯ ಆಗ್ಬೋದು, ನಿಮ್ಮ ಜೀವಿತದಲ್ಲಿ ಸಮಯ ಆಗ್ಬೋದು ದೇವರು ಮಾತಾಡಿ, ಆದರೆ ಪ್ರಿಯರೇ ಆತನು ನೆರವೇರಿಸ್ತಾನೆ. ಆತನು ನೆರವೇರಿಸುವ ದೇವರಾಗಿದ್ದಾನೆ. ಇವನ ಜೀವಿತದಲ್ಲಿ ಸಮಯ ಆಗಿದೆ, ಇವನ ಜೀವಿತದಲ್ಲಿ ನಿರಾಶೆ ಆಗಿದೆ. ಹೆಂಡತಿಯ ಮಾತನ್ನು ಕೇಳಿದ, ಒಂದು ಮಗು ಹುಟ್ಟಿತು. ಅದರ ನಂತರ ಇವನ ಮನೆಯಲ್ಲಿ ಗಲಿಬಿಲಿಯೇ ಗಲಿಬಿಲಿ, ಸಮಾಧಾನನೇ ಇಲ್ಲ. ಸಾರಳಿಗೆ ಸಮಾಧಾನನೇ ಇಲ್ಲ. ಕ್ರಮೇಣ ದೇವರು ಹೇಳಿದ್ದು 100 ವರ್ಷದಲ್ಲಿ, ಈಗ 25 ವರ್ಷ ಹೋಗಿ 100 ವರ್ಷ ಆಗುವಾಗ ಇವನಿಗೆ 99 ವರ್ಷ ಆಗ ಇವನಿಗೊಂದು ಮಗು ಹುಟ್ಟಿತು. ಇವನ ಹೇಗೆ ಸಾರಳಲ್ಲಿಯೇ ಒಂದು ಮಗು ಹುಟ್ಟಿತು. ದೇವರಿಗೆ ಅಸಾಧ್ಯ ಒಂದು ಏನಿಲ್ಲ, ಎಲ್ಲ ಸಾಧ್ಯ ಉಂಟು. ಅದಕ್ಕೋಸ್ಕರ ದೇವದೂತನು ಗಬ್ರಿಯೇಲನು ಮರಿಯಳ ಹತ್ತಿರ ಬರುವಾಗ ಹೇಳ್ತಾನೆ, ದೇವರಿಗೆ ಅಸಾಧ್ಯ ಎಂಬುದು ಒಂದು ಉಂಟೋ, ಎಲ್ಲ ಸಾಧ್ಯ ಉಂಟು ಹೇಳ್ತಾನೆ ಆತನು ಮರಿಯಳಿಗೆ. ಇದು ಹೇಗೆ ಹೇಳ್ತಾನೆ? ಈಗ ಹೇಳ್ತಾನೆ, ನಿನಗೆ ಒಂದು ಮಗು ಹುಟ್ಟುವುದು, ಪರಮಾತ್ಮನ ಮಗ ಎಂದು ಎಣಿಸುವುದು, ಅವನಿಗೆ ಯೇಸು ಕ್ರಿಸ್ತನೆಂದು ಹೆಸರಿಡಬೇಕು ನೀನು. ಅದು ಹೇಗೆ? ನಾನು ಪುರುಷನನ್ನು ಇಷ್ಟನಕ ಅರಿಯಲಿಲ್ಲ, ಹೇಗೆ ಆಗುವುದು? ಪರಮಾತ್ಮನ ಛಾಯೆ ನಿನ್ನ ಮೇಲೆ ಬರುವಾಗ ಪರಿಶುದ್ಧ ಆತ್ಮನು, ನೀನು ಗರ್ಭಿಣಿ ಹೊಂದು ಒಂದು ಮಗುವನ್ನು ಹುಟ್ಟುತ್ತದೆ. ದೇವರಿಗೆ ಅಸಾಧ್ಯ ಬಂದಿಲ್ಲ, ಎಲ್ಲ ಸಾಧ್ಯ ಉಂಟು ಹೇಳ್ದ. ದೇವರ ಚಿತ್ತ ಏನುಂಟು ಅದೇ ಆಗಲಿ ಎಂದೇಳು ಆಕೆ ಹೇಳಿದಳು. ನೋಡಿ ಎಷ್ಟು ಒಳ್ಳೆಯ ಮರಿಯಮಳು, ದೇವರ ಚಿತ್ತಕ್ಕೆ ವಿಧೇಯರಾದಳು. ಇವತ್ತು ನೀವು ಮತ್ತು ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ ನೋಡಿ, ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದಾನೆ, ಕೊನೆಗೆ ಈಸಾಕನು ಹುಟ್ಟಿದ. ಅವನ ಜೀವಿತದಲ್ಲಿ ಈಸಾಕನು ಬಂದ. ಈಸಾಕನು ಬಂದ ನಂತರ ಪುನಃ ಗಲಿಬಿಲಿ, ಮನೆಯಲ್ಲಿ ಪುನಃ ಗಲಿಬಿಲಿ ಸ್ಟಾರ್ಟ್ ಆಯಿತು. ಏಕೆ? ಸಾರಳ ದೃಷ್ಟಿ ಎಲ್ಲಿ ಹೋಯಿತು? ಈಸಾಕನ ಮೇಲೆ ಹೋಯಿತು. ಆಕೆ ಹೊಟ್ಟೆಯಲ್ಲಿ ಹುಟ್ಟಿದ. ಈಗ ಇಸ್ಮಾಯಿಲ್ ನೋಡುವಾಗ, ಇಸ್ಮಾಯಿಲ್ನ ಅವನ ಅಭ್ಯಾಸ ಏನಿತ್ತು? ಗೇಲಿ ಮಾಡುವುದು, ಗೇಲಿ ಮಾಡುವ ಅಭ್ಯಾಸ. ಆಗ ಮನೆಯಲ್ಲಿ ಗಲಿಬಿಲಿ ಸ್ಟಾರ್ಟ್ ಆಯಿತು, ಡಿಸ್ಟರ್ಬ್ ಆಯಿತು ಮನೆಯೆಲ್ಲ. ಕೊನೆಗೆ ಹೇಳ್ತಾನೆ, ಇವನನ್ನು ಬಿಟ್ಟು ಬಿಡು ಹೋಗಿ, ನನ್ನ ಮಗನ ಒಟ್ಟಿಗೆ ಇವನು ನಿಲ್ಲಿಕ್ಕೆ ಬೇಡ. ಅಬ್ರಾಮನು ಮಾತು ಕೇಳಿದ, ಹೋಗಿ ಆತನು ಬಿಟ್ಟಿದ್ದ. ದೇವರು ನಮಗೆ ಸ್ತೋತ್ರವಾಗಲಿ. ಅವನಿಗೆ ಕೊಂಡೋಗಿ ಆತನು ಎಲ್ಲಿ ಬಿಟ್ಟಿದ್ದ? ಆ ಒಂದು ಮರುಭೂಮಿಯಲ್ಲಿ ಕೊಂಡೋಗಿ ಆತನಿಗೆ ಬಿಟ್ಟಿದ್ದ. ಮರುಭೂಮಿಯಲ್ಲಿ ಬಿಟ್ಟುವಾಗ ಅಲ್ಲಿ ಏನಾಯಿತು? ಬಿಟ್ಟು ಬಂದು ಮಗನ ಹತ್ರ, ಇಸಾಕನ ಹತ್ರ ಹೆಚ್ಚೆಚ್ಚು ಆತನ ಸಮಯ ಕಳೆಯುತ್ತಿದ್ದ. ಆಗ ದೇವರು ಹೇಳ್ತಾನೆ ಆತನಿಗೆ, ನಾವು ಈಗ 22ನೇ ಓದಿದೆಯಲ್ಲ, 22ರಲ್ಲಿ ನಿನ್ನ ಮಗನನ್ನು ಮೋರಿಯ ಬೆಟ್ಟಕ್ಕೆ ತಾ. ಆತನಿಗೆ ಪರೀಕ್ಷೆ ಆಗ್ತದೆ. ಅಬ್ರಾಮನಿಗೆ ದೇವರು ಪರೀಕ್ಷೆ ಮಾಡ್ತಾನೆ. ಏಕೆ? ದೇವರಲ್ಲಿ ಇದ್ದ ಪ್ರೀತಿ ಕಡಿಮೆ ಆಗಿದೆ ಅವನ ಹತ್ರ. ಏಕೆ? ಇವನ ಹತ್ರ ಆಡುತ್ತಿದ್ದ ಆತನು, ಯಾವಾಗಲೂ ಇವನಿಗೆ ಹೆಚ್ಚು ಪ್ರೀತಿ ಮಾಡ್ತಿದ್ದ. ಆಗ ಒಂದು ಪರೀಕ್ಷೆ ಆಯಿತು ಆತನ ಜೀವಿತದಲ್ಲಿ. ಅದೇ ಪರೀಕ್ಷೆ ಆಗಿದೆ. ಮೋರಿಯ ಬೆಟ್ಟದಲ್ಲಿ ಹೋಗ್ತಾನೆ ಆತನು, ಮಗನನ್ನು ಕೊಂಡೋಗ್ತಾನೆ. ಕೊಂಡೋಗಿ ಕಟ್ಟಿಗೆ ಯಾರು ಕೊಂಡೋಗ್ತಾನೆ? ಮಗನೇ ಕೊಂಡೋಗ್ತಾನೆ. ಮಗನ ತಲೆಯಲ್ಲಿ ಮೇಲೆ ಕೊಟ್ಟಿದ್ದಾನೆ. ಆಳುಗಳಿಗೆ ಹೇಳ್ದ, ನೀವು ಇಲ್ಲೇ ನಿಲ್ಲಿರಿ, ನಾವು ಹೋಗಿ ಬೆಟ್ಟಕ್ಕೆ ಹೋಗಿ ದೇವರಿಗೆ ಆರಾಧನೆ ಮಾಡಿ ಬರುತ್ತೇವೆ ಎಂದು ಹೇಳ್ದ. ಮೊದಲನೇ ಸರಿ ಆರಾಧನೆ ಶಬ್ದ ಬಂದದ್ದು ಇಲ್ಲಿ. ಫಸ್ಟ್ ಟೈಮು ಆರಾಧನೆ ಎಂದು ಶಬ್ದ ಬಂದದ್ದು ಇಲ್ಲಿ. ನಾವು ಹೋಗಿ ಬೆಟ್ಟದಲ್ಲಿ ದೇವರಿಗೆ ಆರಾಧನೆ ಮಾಡಿ ಹಿಂತಿರುಗಿ ಬರುತ್ತೇವೆ ಎಂದು ಹೇಳ್ದ. ದೇವರು ಏನು ಹೇಳ್ತಾನೆ? ನಿನ್ನ ಮಗನನ್ನು ಯಜ್ಞ ಮಾಡಿ ಹೇಳ್ತಾನೆ. ಅಬ್ರಾಮನಿಗೆ ಗೊತ್ತಿತ್ತು ದೇವರು ಒಳ್ಳೆಯವನು ಎಂದು ಗೊತ್ತಿತ್ತು. ನನಗೆ ಪರೀಕ್ಷೆ ನಡೀತು ಅಂತ ಆತನಿಗೆ ಗೊತ್ತಿರಬಹುದು ಅಬ್ರಾಮನಿಗೆ. ನಾವು ಹೋಗಿ ದೇವರಿಗೆ ಆರಾಧನೆ ಮಾಡಿ ಪುನಃ ಬರ್ತೇವೆ ಎಂದು ಹೇಳ್ದ. ಅದೇ ಪ್ರಕಾರ ಅವನು ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ಬೆಟ್ಟಕ್ಕೆ ಹೋಗಿ ಯಜ್ಞವೇದಿ ಕಟ್ಟುತ್ತಾ ಇದ್ದಾನೆ. ಯಜ್ಞವೇದಿ ಕಟ್ಟಿ
ಮಗನನ್ನು ಕಟ್ಟಿ ಆ ವೇದಿಕೆಯ ಮೇಲೆ ಇಡ್ತಾನೆ. ಕತ್ತಿಯನ್ನು ತೆಗೆದು ಬೀಸುವಾಗ ಅಬ್ರಾಮನೇ ಒಂದು ಶಬ್ದ ಬರ್ತದೆ ಅವನಿಗೆ, ನಿನ್ನ ಮಗನ ಮೇಲೆ ಕತ್ತಿ ಹಾಕಬೇಡ. ಅಂದರೆ ಪರೀಕ್ಷೆಯಲ್ಲಿ ಪಾಸಾದ ಅವನು, ಅಂದರೆ ಪ್ರೀತಿ ಕಡಿಮೆ ಆಗಲಿಲ್ಲ. ದೇವರಿಗೋಸ್ಕರ ಮಗನನ್ನು ಕೂಡ ಕೊಡಲಿಕ್ಕೆ ರೆಡಿ, ಅಬ್ರಾಮನು ರೆಡಿ ಇದ್ದ. ಪ್ರಿಯರೇ, ಅಲ್ಲಿಂದ ದೇವರು ಅವರಿಗೆ ವಾಪಸ್ ತಂದ. ನೋಡಿ, ಸತ್ಯವೇದ ಯೋವನ ಸುವಾರ್ತೆ 21 ಸತ್ಯವೇದ ಹೀಗೆ ಹೇಳ್ತಾ ಉಂಟು. 21 ಪೇತ್ರನಿಗೆ ಒಂದು ಪರೀಕ್ಷೆ ಆಗ್ತಾ ಉಂಟು. ಪೇತ್ರ 3 ಸರಿ ಯೇಸುಗೆ ನೀನು ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಅರಿಕೆ ಮಾಡಿದ್ದಾನೆ, ಆಣೆ ಹಾಕಿದ್ದಾನೆ. ಈಗ ಯೇಸು ಜೀವಂತ ಆದ ನಂತರ, ಬಂದ ನಂತರ ಪೇತ್ರನ ಹತ್ತಿರ ಬರ್ತಾ ಇದ್ದಾನೆ. ಇಲ್ಲಿ 15 ಈ ರೀತಿ ಹೇಳ್ತದೆ, ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನು ಬಲ್ಲೆ ಅಂದನು. ಅವನಿಗೊಂದು ಪರೀಕ್ಷೆ ಆಗ್ತಾ ಉಂಟು ಅವನ ಜೀವಿತದಲ್ಲಿ. ಪೇತ್ರನ ಜೀವಿತದಲ್ಲಿ ಒಂದು ಪರೀಕ್ಷೆ ನಡೀತಾ ಉಂಟು. ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತೀ ಎಂದು ಕೇಳ್ತಾನೆ ಯೇಸು. ಪುನಃ ಅಲ್ಲಿ ಹೇಳ್ತಾನೆ, ಆತನು ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂದು ನೀನು ಬಲ್ಲೆಯು ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯು ಎಂದಳು. 2ನೇ ಸರಿ ಏನೆಂದನು? ಮೊದಲನೇ ಸರಿ ಮೇಯಿಸು ಎಂದಳು. 2ನೇ ಸರಿ ಅವನೆಂದು ನನ್ನ ಕುರಿಯನ್ನು ಕಾಯು ಹೇಳಿದನು. ಮೇಯಿಸು ಮೊದಲು, ನಂತರ ಕಾಯು. ಈಗ 3ನೇ ಸರಿ ಆತನು 3ನೇ ಸರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ಯೋ ಎಂದು ಕೇಳಲು 3ನೇ ಸರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟು ಪಶ್ಚಾತ್ತಾಪ ಆಗ್ತಾನೆ. ಗೊತ್ತಾಯಿತು ಆತನಿಗೆ, ಪೇತ್ರನಿಗೆ ಗೊತ್ತಾಯಿತು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಪೇತ್ರನೆಂದು. ಪೇತ್ರನು 3 ಸರಿ ನೀನು ಯಾರೆಂದು ಗೊತ್ತಿല്ലെಂದು ಆತನು ಆಣೆ ಹಾಕಿ ಹೇಳಿದ್ದಾನೆ. ಇದು ತಪ್ಪು ನನ್ನದು, ನಾನು ಹೇಳೋದು ತಪ್ಪೆಂದು ಅವನು ಅರಿಯಾಯಿತು. ಅವನು ಪಶ್ಚಾತ್ತಾಪ ಪಟ್ಟನು, ದುಃಖಪಟ್ಟನು. ದೇವರ ವಾಕ್ಯದಲ್ಲಿ, ಸ್ವಾಮಿ ನೀನು ಎಲ್ಲವೂ ಬಲ್ಲಿ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂದು ನಿನಗೆ ತಿಳಿದಿದೆ ಅಂದನು. ಅಂದರೆ ಯೇಸುಗೆ ಎಲ್ಲ ಗೊತ್ತಿತ್ತು, ನಿನಗೆ ಗೊತ್ತುಂಟು, ಅಷ್ಟು ಪ್ರೀತಿ ಮಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ, ನಾನು ಖಾಲಿ ಮಮತೆ ಇಡಲಿಕ್ಕೆ ಮಾತ್ರ ಸಾಧ್ಯ. ಅಂದರೆ ಮನುಷ್ಯನು ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ಹೇಳಿದರೂ ಆಗುವುದಿಲ್ಲ. ಆದರೆ ಅಬ್ರಾಮನು ಮಾತ್ರ ಪರೀಕ್ಷೆಯಲ್ಲಿ ಪಾಸಾದ. ಹಾಗೆ ನಿಮ್ಮ ಜೀವಿತದಲ್ಲಿ ಎಷ್ಟೋ ಸರಿ ಪರೀಕ್ಷೆ ಬರ್ಬೋದು. ನೀವು ಭಯ ಪಡಬೇಡಿರಿ, ಹೆದರಬೇಡಿರಿ, ಚಂಚಲ ಆಗಬೇಡಿರಿ. ದೇವರು ಒಳ್ಳೆಯದಕ್ಕೆ ಮಾಡ್ತಾನೆ, ಎಲ್ಲೋ ಮಾಡೋದು ಒಳ್ಳೆಯದಕ್ಕೆ ಮಾಡ್ತಾನೆ. ಖಂಡಿತ ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ನಿಮಗೆ ದೇವರು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ತಂದೆಯನಿಗೆ ಸ್ತೋತ್ರ ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದ ಕರ್ತನೆ, ಈ ವಾಕ್ಯದ ಮುಖಾಂತರ ಇವರು ಆಶೀರ್ವಾದ ಹೊಂದಲಿಕ್ಕೆ, ಅಬ್ರಾಮನ ಆಶೀರ್ವಾದ ಇವರ ಮೇಲೆ ಇಳಿದು ಬರಲಿ ಕರ್ತನೆ, ಇಸಾಕನ ಆಶೀರ್ವಾದ ಇಳಿದು ಬರಲಿ, ಯಾಕೋಬನ ಆಶೀರ್ವಾದ ಇಳಿದು ಬರಲಿ, ಇವರ ಕುಟುಂಬದ ಮೇಲೆ, ಸಂತತಿಯ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಕ್ರಿಸ್ತ ಯೇಸುವಿನ ಮುಖಾಂತರ ಕರ್ತನೆ ಆಶೀರ್ವಾದ ಮಾಡಿ, ಇವರ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡು, ವೈಯಕ್ತಿಕ ಜೀವಿತದಲ್ಲಿ ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಕರ್ತನೆ ನಿನಗೆ ಸ್ತೋತ್ರ ಕರ್ತನೆ. ಕ್ರಿಸ್ತನಿಂದ ಆಗಲಿಕ್ಕೆ ಇವರಿಗೆ ಬಿಡಬೇಡ ಕರ್ತನೆ. ಕ್ರಿಸ್ತನಲ್ಲಿ ಇದ್ದೇ ಕರ್ತನೆ ನಿನ್ನ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಕರ್ತನೆ, ಇವರಿಗೆ ಬಲಪಡಿಸು ಕರ್ತನೆ, ಇವರಿಗೆ ನಡೆಸು, ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಚರಣೆ ಪಡೆದುಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.